ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಎಲ್ಲೂ ಸ್ಟೋರೀಸ್ ನ್ಯೂ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬಾಳು ಬೆಳಗುಂದಿಯವರ ಲೈಫ್ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳೋಣ. ಬಾಳು ಬೆಳಗುಂದಿಯವರು ಯಾವ ಜಿಲ್ಲೆಯವರು, ತಂದೆ ತಾಯಿ ಯಾರು, ಇಲ್ಲಿವರೆಗೆ ಬಾಳು ಬೆಳಗುಂದಿಯವರು ಏನು ಶಿಕ್ಷಣವನ್ನು ಓದಿದ್ದಾರೆ ಅಂತೇಳಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬಾಳು ಬೆಳಗುಂದಿಯವರ ನಿಜವಾದ ಹೆಸರು ಬಾಳಪ್ಪ. ಬಾಳಪ್ಪ ಎನ್ನುವ ಈ ಒಂದು ಹೆಸರೀಗ ಬಾಳು ಬೆಳಗುಂದಿ ಅಂತೇಳಿ ತುಂಬ ಹೆಸರುವಾಸಿಯಾಗಿದೆ. 2001ರಲ್ಲಿ ಬಾಳು ಬೆಳಗುಂದಿಯವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕತ್ರಿಗೊಪ್ಪ ಗ್ರಾಮದಲ್ಲಿ ಜನಿಸ್ತಾರೆ. 25 ವರ್ಷದ ಬಾಳು ಬೆಳಗುಂದಿಯವರು ಜಾನಪದ ಗೀತೆಗಳನ್ನು ಹಾಡೋದರಲ್ಲಿ ತುಂಬ ಫೇಮಸ್ ಆಗಿದ್ದಾರೆ. ಇಲ್ಲಿವರೆಗೆ ಸಾಕಷ್ಟು ಜಾನಪದ ಗೀತೆಗಳನ್ನು ರಚನೆ ಮಾಡಿ ಅವರು ಹಾಡಿದ್ದಾರೆ. ಬಾಳು ಬೆಳಗುಂದಿಯವರ ತಂದೆ ರಾಯಪ್ಪ, ತಾಯಿ ಅಕ್ಕಮ್ಮ. ಬಾಳು ಬೆಳಗುಂದಿಯವರಿಗೆ ಒಬ್ಬ ಅಣ್ಣ, ಒಬ್ಬ ತಮ್ಮ ಇದ್ದಾರೆ. ಅಣ್ಣನ ಹೆಸರು ಶಿವರಾಜ್, ತಮ್ಮನ ಹೆಸರು ಆಲೇಶ್ ಅಂತೇಳಿ. ಬಾಳು ಬೆಳಗುಂದಿಯವರು ಸದ್ಯಕ್ಕೆ ಕತ್ರಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 3ನೇ ತರಗತಿ ಓದಿರುವ ಬಾಳು ಬೆಳಗುಂದಿಯವರು ಶಿಕ್ಷಣದಲ್ಲಿ ಅಷ್ಟೊಂದು ಆಸಕ್ತಿಯನ್ನು ಹೊಂದದ ಬಾಳು ಬೆಳಗುಂದಿಯವರು ಶಿಕ್ಷಣವನ್ನು ಕೈಬಿಟ್ಟು ತಮ್ಮ ಒಂದು ಮುಂದಿನ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಶಿಕ್ಷಣವನ್ನು ಕೈಬಿಟ್ಟಿರುವ ಬಾಳು ಬೆಳಗುಂದಿಯವರು ಕುರಿಗಳನ್ನು ಕಾಯುತ್ತಾ ತಮ್ಮ ಒಂದು ಜೀವನವನ್ನು ನಡೆಸ್ತಾರೆ. ಕುರಿಗಳನ್ನು ಕಾಯುವಂಥ ಸಂದರ್ಭದಲ್ಲಿ ತಮಗೆ ಇಷ್ಟ ಬಂದಂತೆ ಸಾಹಿತ್ಯವನ್ನು ಬರೀತಾರೆ, ತಮಗೆ ಇಷ್ಟ ಬಂದಂತೆ ಜಾನಪದ ಗೀತೆಗಳನ್ನು ಹಾಡುತ್ತಾರೆ. ಇದರಿಂದ ತಮ್ಮ ಒಂದು ಸಂಗೀತ ಜರ್ನಿಯನ್ನು ಪ್ರಾರಂಭ ಮಾಡ್ತಾರೆ. ಬಾಳು ಬೆಳಗುಂದಿಯವರು ಸಂಗೀತದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರೋದ್ರಿಂದ ಇವರು ಸಾಕಷ್ಟು ಜಾನಪದ ಗೀತೆಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇಲ್ಲಿವರೆಗೂ ಸಾಕಷ್ಟು ಜಾನಪದ ಗೀತೆಗಳನ್ನು ಕೂಡ ರಚನೆ ಮಾಡಿ ಹಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫೇಮಸ್ ಇರುವ ಆರ್ಕೆಸ್ಟ್ರಾ ಅಂದರೆ ಅದು ಕಲಾಸಿಂಚನ ಆರ್ಕೆಸ್ಟ್ರಾದ ಮೂಲಕ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿರುವ ಬಾಳು ಬೆಳಗುಂದಿಯವರು ಈಗ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಟ್ರೆಂಡಿಂಗ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಈ ಕಲಾಸಿಂಚನ ಆರ್ಕೆಸ್ಟ್ರಾವು ಈಗ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿದೆ. ಈ ಒಂದು ಆರ್ಕೆಸ್ಟ್ರಾದ ಮೂಲಕ ಬಾಳು ಬೆಳಗುಂದಿಯವರು ಕರ್ನಾಟಕದಲ್ಲಿ ತುಂಬ ಹೆಸರುವಾಸಿಯಾಗಿದ್ದಾರೆ. 2021ರಲ್ಲಿ ಬಾಳು ಬೆಳಗುಂದಿಯವರು ಬಾಳು ಬೆಳಗುಂದಿ ಸಿಂಗರ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರು ಕೇವಲ 51 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ. ಈ ಒಂದು 51 ವಿಡಿಯೋದಿಂದ ಬಾಳು ಬೆಳಗುಂದಿಯವರು 2.45 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ತಾರೆ. ಇನ್ಸ್ಟಾಗ್ರಾಮಲ್ಲಿ 1.1 ಮಿಲಿಯನ್ ಫಾಲೋವರ್ಸನ್ನು ಕೂಡ ಹೊಂದಿದ್ದಾರೆ. ಇಷ್ಟೆಲ್ಲ ಅಭಿಮಾನಿಗಳನ್ನು ಹೊಂದಿರುವ ಬಾಳು ಬೆಳಗುಂದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಒಬ್ಬ ಟ್ರೆಂಡಿಂಗ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಸರಿಗಮಪ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದ ಬಾಳು ಬೆಳಗುಂದಿಯವರು ಈ ಒಂದು ವೇದಿಕೆ ಮುಖಾಂತರ ಕರ್ನಾಟಕದಲ್ಲಿ ಅಪಾರವಾದ ಜನರ ಮೆಚ್ಚುಗೆಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಅವರು ಸಾಕಷ್ಟು ಜಾನಪದ ಗೀತೆಗಳನ್ನು ಕೂಡ ರಚನೆ ಮಾಡಿ ಹಾಡಿದ್ದಾರೆ. ಈ ಒಂದು ವೇದಿಕೆ ಮುಖಾಂತರ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಕೂಡ ಅವರು ಜಾನಪದ ಗೀತೆಗಳನ್ನು ರಚನೆ ಮಾಡಿ ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಹಾಗೆ ಈ ಒಂದು ವೇದಿಕೆ ಮುಖಾಂತರ ಅವರು ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಕೂಡ ಡ್ಯಾನ್ಸಿಗೆ ನಟನೆಯನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಜನರ ಮೆಚ್ಚುಗೆಯನ್ನು ಪಡ್ಕೊಂಡಂತಹ ಬಾಳು ಬೆಳಗುಂದಿಯವರು ಸರಿಗಮಪ ವೇದಿಕೆ ಮೇಲೆ ಗ್ರಾಂಡ್ ಫಿನಾಲೆ ಹಂತವನ್ನು ಕೂಡ ತಲುಪಿದ್ರು. ಈ ಒಂದು ಸರಿಗಮಪ ವೇದಿಕೆಯಿಂದ ಹೊರ ಬಂದ ಮೇಲೆ ಬಾಳು ಬೆಳಗುಂದಿಯವರಿಗೆ ಬಿಗ್ ಬಾಸ್ ಸೀಸನ್ 12ರ ಒಂದು ಅವಕಾಶವೂ ಕೂಡ ಬಂದಿತ್ತು. ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಬಾಳು ಬೆಳಗುಂದಿಯವರು ಬಿಗ್ ಬಾಸ್ ಅನ್ನು ಕೈಬಿಟ್ಟು ತಮ್ಮ ಒಂದು ಸಂಗೀತ ಜರ್ನಿಯನ್ನು ಮುನ್ನಡೆಸಿದರು. ಈಗ ಸದ್ಯಕ್ಕೆ ಬಾಳು ಬೆಳಗುಂದಿಯವರು ಜಿ ಕನ್ನಡದಲ್ಲಿ ಬಂದಿರುವ ಜೋಡಿ ನಂಬರ್ 1 ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಅವರು ಯಾವ ರೀತಿ ಜನರ ಒಂದು ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ, ಈ ಒಂದು ವೇದಿಕೆಯಲ್ಲಿ ಜೋಡಿ ನಂಬರ್ 1 ಆಗಿ ಹೊರ ಹೊಮ್ಮುತ್ತಾರಲ್ಲ ಅಂತೇಳಿ ಕಾದು ನೋಡಬೇಕು. ಬಾಳು ಬೆಳಗುಂದಿಯವರ ಈ ಒಂದು ಲೈಫ್ ಸ್ಟೋರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಥರದ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ.